ಕೊತ್ತಂಬರಿ ಬೇಡ, ಪುದೀನ ಬೇಡ, ಹಸಿಮೆಣಸಿನ್ಕಾಯಿ ಬೇಡ. ಡೈಲಿ ಒಂದೇ ಥರದ ತಿಂಡಿ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ. ಅಕ್ಕಿ 4 ಕ್ಯಾರೆಟು ಹಾಗೆ 3 ಟೊಮೆಟೊ, ಸ್ವಲ್ಪ ಬೀನ್ಸು, ಸ್ವಲ್ಪ ಬಟಾಣಿ ಇದ್ದರೆ ಸಾಕು ನೋಡಿ. ಒಂದು ಕಡಾಯಿ ತೊಗೊಂಡಿದ್ದೀನಿ, 1 ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ ಒಂದು ಸಿಂಪಲ್ ಮಸಾಲ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಚಮಚ ಕಾಳುಮೆಣಸು, 1 ಚಕ್ರ ಮಗ್ಗಿ, ಹಾಗೆ 2 ಲವಂಗ, 1 ಚಕ್ಕೆ ಪೀಸು, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸೋಂಪು ಕಾಳು, ಹಾಗೆ ಅರಿಶಿನ ತೊಗೊಂಡಿದ್ದೀನಿ, ಗಟ್ಟಿ ಅರಿಶಿನ, ಒಂದು ಈ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ತೊಗೊಂಡಿದ್ದೀನಿ, ಹಾಗೆ ಶುಂಠಿ ಸ್ವಲ್ಪ, 1 ಬಿಲ್ಲೆ ಗಾತ್ರದ್ದು, ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ. ಈ ಒಂದು ರೆಸಿಪಿಗೆ ಒಣ ಕೊಬ್ಬರಿನೇ ಚೆನ್ನಾಗಿರುತ್ತೆ. ಮತ್ತು ಬ್ಯಾಡಗಿ ಮೆಣಸನ್ನು 3 ಇಂದ 4 ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಇದು ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಹಾಕಿರುವ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ ತಣ್ಣಗೆ ಮಾಡಿ ನಂತರ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ನೀರು ಹಾಕದೆ ಡ್ರೈ ಪುಡಿನ ರೆಡಿ ಮಾಡ್ಕೊಳ್ಬೇಕು. ಇದು ನುಣ್ಣಗೂ ನಾವು ಪುಡಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಬೇಕು. ಡೈಲಿ ಅದೇ ಪುದೀನ ಫ್ಲೇವರ್, ಕೊತ್ತಂಬರಿ ಫ್ಲೇವರ್ ಅಂತ ಹೇಳಿ ಒಂದೇ ಥರದ ರೈಸ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಚೇಂಜ್ ಇದ್ದರೆ ಒಳ್ಳೆಯದಲ್ವಾ? ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ನೀವು. ಈಗ ಇದನ್ನು ಹಾಕಿದ್ದೀನಿ, ಇದನ್ನು ತರಿಯಾಗಿ ಪೌಡ್ರ್ ಥರ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ 1 ರೌಂಡ್ ರುಬ್ಬಿದ್ದೀನಿ, ಈ ರೀತಿ ಆದರೆ ಸಾಕಾಗುತ್ತೆ. ಇದನ್ನು ಇವಾಗ ಪಕ್ಕದಲ್ಲಿಟ್ಕೊಂಡು ನಾವಿವಾಗ ಕುಕ್ಕರ್ ತೊಗೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅಗಲವಾದ ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ನಮಗೆ 2 ಗ್ಲಾಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆಯನ್ನು ಹಾಕಿ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸಾಸಿವೆ, 2 ಪೀಸ್ ಪಲಾವ್ ಎಲೆ ಸೇರಿಸ್ಕೊಂಡು, ಹಾಗೆ ಕಸ್ತೂರಿ ಮೆಂತಿಯನ್ನು ಒಂದು 2 ಚಮಚದಷ್ಟು ಸೇರಿಸ್ಕೊಳ್ಬೇಕು. ಕಸ್ತೂರಿ ಮೆಂತಿ ಫ್ಲೇವರ್ ಈ ರೈಸಿಗೆ ಸಖತ್ತಾಗಿ ಡಿಫ್ರೆಂಟ್ ಕೊಡುತ್ತೆ. ಮತ್ತು ಈಗ 1 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 1 ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಿ ನಂತರ 100 ಗ್ರಾಮ್ ಬೀನ್ಸನ್ನು ಹಾಕ್ತಾಯಿದ್ದೀನಿ, 100 ಗ್ರಾಮಿನಷ್ಟು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ತರಕಾರಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. 2 ದಪ್ಪದ ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇಷ್ಟವಾದ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ಬೋದು. ಹೂಕೋಸು ಹಾಕಿದರೂ ಚೆನ್ನಾಗಿರುತ್ತೆ, ಹಾಗೆ ಎಲೆಕೋಸು ಕೂಡ ಹಾಕೋಬೋದು. ನಾನು ಉಪ್ಪನ್ನು ಇವಾಗಲೇ ಹಾಕ್ತಾಯಿದ್ದೀನಿ, 2 ಚಮಚ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿಕೊಂಡು ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಇವಾಗಿನ ನಾವು ಉಪ್ಪು ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಈ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಪುಡಿ ಮಾಡಿಟ್ಟಿರುವ ತರಿ ಮಸಾಲವನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಈ ಮಸಾಲವನ್ನು ಫ್ರೈ ಮಾಡಿ ತೊಗೊಂಡಿರೋದ್ರಿಂದ ಹಸಿ ಅಂಶ ಆವಾಗಲೇ ಹೊರಟೋಗಿದೆ. ಇವಾಗ ಒಂದು ಒಳ್ಳೆ ಆರೋಮ ಬರ್ತಾ ಇರುತ್ತೆ. ಈ ಒಂದು ತರಕಾರಿ ಆ ಮಸಾಲ ಸೇರಿಸಿದ ಮೇಲೆ ಕಸ್ತೂರಿ ಮೆಂತಿ ಫ್ಲೇವರ್ ಸಖತ್ತಾಗಿರುತ್ತೆ. ಇವಾಗ ನೋಡಿ, ಇದು ಚೆನ್ನಾಗಿ 1 ರೌಂಡ್ ಫ್ರೈ ಆಗಿದೆ. ಈಗ ನೀರನ್ನು ಹಾಕ್ಕೊಳ್ಳೋಣ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದು, ಹಾಗಾಗಿ 4 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಯಾವತ್ತು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಂದ್ರೆ ನೀರು ಕುದಿಸಿ ನಂತರ ನಾವು ಪಲಾವ್ ಮಾಡ್ಕೊಳ್ಬೇಕು. ಈಗ ಪ್ಲೇಟನ್ನು ಮುಚ್ಚಿ, ಈಗ ನೋಡಿ 2 ಗ್ಲಾಸ್ ಅಕ್ಕಿನ 10 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ. ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ ನಾನು. ಈಗ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಮಸಾಲೆನೇ ಈ ಒಂದು ರೈಸ್ ಐಟಮ್ಗೆ ಡಿಫ್ರೆಂಟ್ ರುಚಿ ಕೊಡುತ್ತೆ. ಈಗ ಕುಕ್ಕರ್ ಲಿಟ್ಟನ್ನು ಮುಚ್ಚಿ 1 ವಿಶಿಲ್ ತೊಗೊಳ್ಬೇಕು. 1 ವಿಶಿಲ್ ತೊಗೊಂಡ್ರೆ ಕರೆಕ್ಟಾಗಿ ಹದವಾಗಿ ರೈಸ್ ಬೇಯುತ್ತೆ. 1 ವಿಶಿಲಾಗಿ ತಣ್ಣಗಾಗಿದೆ ನೋಡಿ. ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಘಮಘಮಿಸುವ ಡಿಫ್ರೆಂಟ್ ರುಚಿ ಕೊಡುವ ಈ ರೈಸ್ ಐಟಮ್ ರೆಡಿ ಆಯಿತು ನೋಡಿ. ಇದು ಒಂದು ಸಾಂಪ್ರದಾಯಿಕವಾಗಿರುವ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಒಂದೇ ಥರದ ರೆಸಿಪಿಗಳನ್ನು ಟ್ರೈ ಮಾಡ್ತಿರ್ತೀವಿ. ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಂತ ಹೇಳಿ. ಈ ರೀತಿ ಅದಿಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗಂತೂ ಮಾಡಿಸಿರುವ ರೆಸಿಪಿ ಅಂತಲೇ ಹೇಳ್ಬೋದು.
ನಾನು ಬೆಳಗ್ಗೆ ತಿಂಡಿಗೆ ಮಾಡಿರುವ ಒಂದು ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಮಕ್ಕಳಿಗೆ ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇಂಥ ರುಚಿಯಾಗಿರುವ ರೈಸ್ ಅಂದರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇದರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಹಾಗೆ ನೀವು ಒಮ್ಮೆ ಈ ಒಂದು ರುಚಿಕರವಾಗಿರುವ ರೈಸ್ ರೆಸಿಪಿನ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಇವತ್ತಿನ ವಿಡಿಯೋ ಈಗಲೇ ನೋಡಿ ನಾಳೆ ತಿಂಡಿಗೆ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ಸಿಂಪಲ್ ಆಗಿರುವ ಒಂದು ರೈಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.